ನಾನು ಈ ಸರ್ಕಾರಿ ಬಾಲಕಿಯರ ಪಾಠಶಾಲೆ ಎಸ್ಟೇಟ್ಸ್ ಅಧ್ಯಕ್ಷರು. ಏನು ನಾವು ಗುರುವಾರ 20ನೇ ತಾರೀಕು ತಂದು ನಾವು ಮುನ್ಸಿಪಾಲಿಟಿಗೆ ಸಂಬಂಧಪಟ್ಟಂಗೆ ಇಲ್ಲೆಲ್ಲ ಗಲೀಜಾಗೈತೆ. ಮುತ್ತು ಅನ್ನೋರಿಗೆ ನಾವು ಮಾಹಿತಿ ಕೊಟ್ಟಿದ್ದೆ, ಫೋನ್ ಮಾಡಿ 2 ದಿವಸ ಸತತ ಮಕ್ಕಳ ಸಂತೆ ಕಾರ್ಯಕ್ರಮ ಇತ್ತು. ಹಾಗಾಗಿ ನೀವು ಸ್ವಲ್ಪ ಶಾಲಾ ಆವರಣದಲ್ಲಿ ಸ್ವಲ್ಪ ಕಸ ಇದೆ, ಮತ್ತು ಇಲ್ಲೆಲ್ಲ ಮೊಟ್ಟೆ ಮತ್ತು ಎಲ್ಲೆಲ್ಲ ಗಲೀಜು ಮಾಡ್ತಾರೆ. ಸ್ವಲ್ಪ ಅಂದರೆ ಕಸ ತೊಳೆಯೋದು ಮಕ್ಕಳುಗಳು ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ಅವರು ಬೇರೆ ಅಂತಲೇ 2 ದಿವಸ ನಮ್ಮ ಫೋನು ರಿಸೀವ್ ಮಾಡಿದ್ರು, ಹಣ ತರ್ತೀನಿ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮನೆ ಕಸ ಎಷ್ಟಾಗಿ ಅಂತ ನಾನೇನು ಅವ್ರಿಗೇನು ಒತ್ತಡನೂ ಮಾಡಿಲ್ಲ, ಫೋನು ಮಾಡಿಲ್ಲ. ನಾವು ಶಾಲೆ ಮುಂಭಾಗದಲ್ಲಿರೋ ಕಸನ ತೆಗೀರಿ ಅಂದರೆ ಇವರು ಬೇಜವಾಬ್ದಾರ ವರ್ತನೆ ಮಾಡ್ತಾವ್ರೆ. ದಯವಿಟ್ಟು ಇವರು ಹಿಂಗೆ ಮಾಡ್ತಾಯಿದ್ರೆ ಮಾನ್ಯ ಮುಖ್ಯಾಧಿಕಾರಿಗಳಿಗೆ ಹಾಗೂ ಇವರು ಅಧ್ಯಕ್ಷರು ನಾವು ಗಮನಕ್ಕೆ ತರ್ತೀವಿ. ಈ ಭಾಗದಲ್ಲಿ ಕೆ.ಸಿ. ಮಂಜುನಾಥ್ ಅವರು ಪುರಸಭಾ ಕೌನ್ಸಿಲರ್ ಅವರೇ, ಅವ್ರ ಗಮನಕ್ಕೆ ತರ್ತೀವಿ. ಇವರು ಅಧಿಕಾರಿಗಳಿಗಿಂತ ಇವ್ರದೇ ದರ್ಪ ಆಗ್ಬಿಟ್ಟೈತೆ ನೋಡಿ. ಅವರೆಲ್ಲರೂ ಅವರೇ ಆಗ್ತಾರೆ, ಜನರೆಲ್ಲರೂ ಕಸ ಹಾಕ್ತಾರೆ. ಆದರೂ ಇವರು ಡೈಲಿ ನೋಡಿದ್ದು ಕಸ ಎತ್ತಾಕ್ಬೇಕಂತ ಮನಸ್ಸಲ್ಲೂ ಬರಲ್ಲ. ಹಾಗಾಗಿ ಸರ್ಕಾರಿ ಶಾಲೆ ಮುಂದೆ ಅವರ ಕಸ ತೆಗೀರಿ ಅಂತ ಹೇಳಿ ನೋಡ್ಕೊಂಡು ನಮ್ಮನೆ ಮುಂದೆ ಕಸ ತೆಗಿ ಅಂತ ನಾವೇ ಒತ್ತಡವನ್ನು ಮಾಡಿಲ್ಲ, ಫೋನ್ ಮಾಡಿಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರದಲ್ಲೇ ಆ ಮುತ್ತುರಾಜ್ ಅನ್ನೋದನ್ನ ಕರೆಕ್ಟಾಗಿ ಅವ್ರಿಗೆ ಜವಾಬ್ದಾರಿ ವಹಿಸಿ ಕಸನ ಗುರುತಿಸಿ ಕೊಟ್ಟು ನನ್ನ ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ತೇನೆ. ನಿಮ್ಮ ಹೆಸರು? ಲೋಕೇಶ್ ವಿ, ಈ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು, STMC ಅಧ್ಯಕ್ಷರು, ಕೇರ್ಪೇಟೆ. ಥ್ಯಾಂಕ್ ಯು.